ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳ 12ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. 2 ದಿನ ಇರುತ್ತೆ, ಭಾನುವಾರ ಮತ್ತು ಸೋಮವಾರ 2 ದಿನ ಕೂಡ ಇತ್ತು. ಭಾನುವಾರ ಸಂಜೆ ಭಜನೆ ಶುರು ಆಗುತ್ತೆ, ಸೋಮವಾರ ಮಧ್ಯಾಹ್ನದವರೆಗೆ ಭಜನೆ ಇರುತ್ತೆ. ಹಸನ್ ಮಾತಾಜಿಯವರ 12ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಾರೆಕುರ ಆಶ್ರಮದಲ್ಲಿ ನಾವು ಆರಾಧನೆಯನ್ನ ಮಾಡ್ತಾ ಇರೋದು. ಭಾನುವಾರ ರಾತ್ರಿ ಆಶ್ರಮಕ್ಕೆ ಬಂದ್ವಿ. ಆಶ್ರಮದ ಎಂಟ್ರೆನ್ಸ್ ಅಲ್ಲಿ ಡೆಕೋರೇಷನ್ ಅನ್ನ ನೋಡಿದೀರಾ. ಆಶ್ರಮಕ್ಕೆ ಲೈಟಿಂಗ್ಸ್ ಹಾಗೆ ಫ್ಲವರ್ ಡೆಕೋರೇಷನ್ಸ್ ಅನ್ನ ಮಾಡಿಸಿದ್ದಾರೆ. ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಶ್ರಮ ಇದೆ, ನಿತ್ಯಾನಂದ ಆಶ್ರಮ. ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಬಂದಿರ್ತಾರೆ. ಈ ಸಲ ಮುಖ್ಯವಾಗಿ ಚಿಕ್ಕಬಾಣಾವರದಿಂದ ಹಾಗೆ ನಮ್ಮ ಮೈಸೂರು ಆಶ್ರಮದಿಂದ ಸುತ್ತಮುತ್ತ ಊರುಗಳಿಂದ ಭಕ್ತಾದಿಗಳು ಬಂದು ಭಜನೆಯನ್ನ ಮಾಡ್ತಾ ಇದ್ದಾರೆ. ಭಾನುವಾರ ರಾತ್ರಿ ಭಜನೆ ಶುರು ಆದ್ರೆ ಇಡೀ ರಾತ್ರಿ ಹಾಗೆ ನಾಳೆ ಮಧ್ಯಾಹ್ನದವರೆಗೆ ಭಜನೆಯನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ನಾವು ನಮಸ್ಕಾರ ಮಾಡ್ಕೊಂಡು ಊಟಕ್ಕೆ ಅಂತ ಬಂದಿದೀವಿ. ಖೀರು, ಚಿತ್ರಾನ್ನ, ಪಲ್ಯ, ಅನ್ನ, ಸಾಂಬಾರ್ ಹೀಗೆ ಊಟವನ್ನ ಮಾಡಿಸಿದ್ರು. ಊಟ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಭಜನೆಯಲ್ಲಿ ಕೂತಿದ್ದು ಮತ್ತೆ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಬೆಳಗ್ಗೆ 8:30 ಅಷ್ಟೊತ್ತಿಗೆ ಮತ್ತೆ ಆಶ್ರಮಕ್ಕೆ ಬಂದ್ವಿ. ಬೆಳಗ್ಗೆ ಆಶ್ರಮ ಹೇಗೆ ಕಾಣಿಸುತ್ತೆ ಅಂತ ನೋಡಿದೀರಾ. ಹಾಗೆ ದೇವಸ್ಥಾನಕ್ಕೆ, ಸಮಾಧಿ ಮಂದಿರಕ್ಕೆ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ. ದರ್ಶನ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಈಗ ಟಿಫನಿಗೆ ಅಂತ ಬಂದಿದ್ದೀವಿ. ಪೂರಿ, ಚಟ್ನಿ, ಸಾಗು, ಅವಲಕ್ಕಿ, ಉಪ್ಪಿಟ್ಟು, ಕೇಸರಿ ಬಾತು ಹೀಗೆ ಟಿಫನ್ ಅನ್ನ ಮಾಡಿಸಿದ್ರು. ಟಿಫನ್ ತುಂಬಾನೇ ಚೆನ್ನಾಗಿತ್ತು. ಟಿಫನ್ ಮಾಡಿಕೊಂಡು ಈಗ ಗುರುಗಳ ಪೂಜೆಗೆ ಅಂತ ಬಂದಿದ್ದೀವಿ. ಗುರುಗಳಿಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಪೂಜೆಯನ್ನ ಶುರು ಮಾಡ್ತಾ ಇದ್ದಾರೆ. ಸಮಾಧಿಗೆ ಅಲಂಕಾರ ಮಾಡಿ ಗುರುಗಳು ಅಂದ್ರೆ ಅಮ್ಮ ಅವರ ಫೋಟೋವನ್ನ ಇಟ್ಟು, ಕಳಶವನ್ನ ಇಟ್ಟು, ಪಾದಿಕೆಯನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ.
ನಮ್ಮ ಆಶ್ರಮದಲ್ಲಿ ಆನಂದ ಗಣಪತಿ ಹಾಗೆ ಜಗದಂಬ ದೇವರ ಪೂಜೆಯನ್ನ ಮುಗಿಸ್ಕೊಂಡು ಗುರುಗಳ ಪೂಜೆಯನ್ನ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಕೂತಿದೀವಿ. ಊಟದ ಹಾಲ್ ಹೇಗಿದೆ ಅಂತ ನೋಡಿದೀರಾ. ಪ್ರಸಾದಾಲಯ ಭೋಜನ ಶಾಲೆ ಅಂತಾನೂ ಕೂಡ ಹೇಳ್ಬೋದು. ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹ, ಶಿವನಿಗೆ ಭಿಕ್ಷೆಯನ್ನ ಕೊಡ್ತಾ ಇರೋದು ಕೂಡ ನೋಡ್ಬೋದು. ಹಾಗೆ ಎಲ್ಲರೂ 3 ಜನ ಕೂಡ ಊಟಕ್ಕೆ ಕೂತಿದೀವಿ. ಹೆಸರು ಬೇಳೆ ಪಾಯಸ, ಕೋಸಂಬರಿ, ಬೀನ್ಸ್ ಪಲ್ಯ, ಬಾದುಷಾ, ವಡೆ, ವಾಂಗಿ ಬಾತು, ಅನ್ನ ಸಾಂಬಾರು. ಊಟ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹೊಳೆ ಹತ್ರ ಬಂದ್ವಿ. ನಾವು ಆಶ್ರಮಕ್ಕೆ ಬಂದಾಗೆಲ್ಲ ಮಿಸ್ ಮಾಡದೆ ಹೊಳೆ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ತೀವಿ. ಹಾಗೆ ಹೊಳೆ ಹತ್ರ ದತ್ತಾತ್ರೇಯ ಸ್ವಾಮಿ ಕೂಡ ಇದ್ದಾರೆ. ಅಲ್ಲಿ ಕೂಡ ನಮಸ್ಕಾರ ಮಾಡ್ಕೊಂಡು ಹೊಳೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ನೇಚರ್ ಅನ್ನ ಎಂಜಾಯ್ ಮಾಡ್ತೀವಿ. ಹಾಗೆ ಸಮು ಕೂಡ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ತಾ ಇದ್ದ. ನೀರು ಸ್ವಲ್ಪ ಕಮ್ಮಿ ಆಗಿತ್ತು. ಗಣೇಶ ಪುರಿಯಲಿ ಆಡಿ ಪಾಡಿ ಮೂರ್ತಿಗೆ ಜ್ಯೋತಿ ಬೆಳಗಿರಿ ನಿತ್ಯಾನಂದಗೆ ಜ್ಯೋತಿ ರೂಪನಾದ ನಮ್ಮ ಗುರುದೇವಗೆ ಜ್ಯೋತಿ ಬೆಳಗಿರಿ ನಿತ್ಯಾನಂದಗೆ ಜ್ಯೋತಿ ರೂಪನಾದ ನಮ್ಮ ಗುರುದೇವಗೆ ನಾಗನಾದ ಯೋಗಿ ಪುರುಷ ಚಾಕ್ರಿವಂತಗೆ ಜ್ಯೋತಿ ಬೆಳಗಿರಿ ನಿತ್ಯಾನಂದಗೆ ಜ್ಯೋತಿ ರೂಪನಾದ ನಮ್ಮ ಗುರುದೇವ. ಸಂಜೆ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಿ ಹಾಗೆ ದೀಪವನ್ನ ಕೂಡ ಹಚ್ತಾರೆ. ದೀಪವನ್ನ ಕೂಡ ಹಚ್ಚಿ ಪೂಜೆಯನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.